ಓಂ ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್ ಓಂ. ಮೊದಲ ಅಧ್ಯಾಯದ ಮೊದಲ ಪಾದದ 7ನೇ ಸೂತ್ರ ಇದು. ಅದರಲ್ಲಿ ತತ್ವಪ್ರಕಾಶಕ ಇವತ್ತು ನಾವು ನೋಡಬೇಕಾದದ್ದು. ಶ್ರುತಿಯಲ್ಲಿ ಪ್ರತಿಪಾದಿತನಾದಂತಹ ಆತ್ಮ ಯಾರು ಅಂತ ಹೀಗೆ ಜಿಜ್ಞಾಸೆ ಬಂದಾಗ ಗೌಣನಾದ ಆತ್ಮನೇ ಶ್ರುತಿ ಪ್ರತಿಪಾದ್ಯ ಅಂತ ದ್ವೈತಿಗಳು ಅಭಿಪ್ರಾಯಪಟ್ಟಿದ್ರು. ಗೌಣನಾದ ಆತ್ಮ ಅಲ್ಲ, ಹೊರತು ನಿರ್ಗುಣನಾದ ಆತ್ಮನೇ ಶ್ರುತಿ ಪ್ರತಿಪಾದ್ಯ ಅಂತ ನಾವು ಅದನ್ನು ಸ್ಥಾಪಿಸಿದೆವು. ಅದಕ್ಕೆ ಕಾರಣ ಶ್ರುತಿಯಲ್ಲಿ ಆತ್ಮಶಬ್ದ ಇದೆ. ಆತ್ಮನನ್ನು ಉಪಾಸಿಸಿದವರಿಗೆ ಆ ಆತ್ಮನನ್ನು ಉಪಾಸನೆ ಮಾಡಬೇಕು ಅಂತ ಶ್ರುತಿಯಲ್ಲಿ ಹೀಗೆ ಸ್ಪಷ್ಟವಾಗಿರುವುದರಿಂದ ನಿರ್ಗುಣನಾದ ಆತ್ಮನೇ ಅಲ್ಲಿ ಪ್ರತಿಪಾದ್ಯ. ಅವನೇ ವಾಚ್ಯ ಮತ್ತೆ ಅವನೇ ದೃಶ್ಯನೂ ಹೌದು ಅಂತ ಹೀಗೆಲ್ಲ ಈ ಹಿಂದೆ ಬಂತು. ಅದಲ್ಲದೆ ತನ್ನಿಷ್ಠತೆ ಮೋಕ್ಷೋಪದೇಶ. ಯಾರು ಆತ್ಮನನ್ನು ಉಪಾಸನೆ ಮಾಡ್ತಾರೆ ಅವರಿಗೆ ಮೋಕ್ಷ ಇದೆ ಅಂತ ಕೂಡ ಬಂದಿದೆ ಅನ್ನುವುದನ್ನು ಈ ಸೂತ್ರ ಹೇಳಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟ ಶ್ರುತಿ ಸ್ಮೃತಿಶ್ಚ ಆಹ ಆತ್ಮಶಬ್ದೋ ವಿಷ್ಣಾವೇವ ನ ಜೀವೇಶು ಇತ್ಯತ್ರ ಸ್ಪಷ್ಟ ಶ್ರುತಿ ಸ್ಮೃತಿಶ್ಚ ಆಹ. ಆತ್ಮಶಬ್ದ ವಿಷ್ಣುವನ್ನೇ ಹೇಳ್ತದೆ ಹೊರತು ಜೀವನನ್ನು ಹೇಳುವುದಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾತುಗಳಿಂದ ತಿಳಿಸುವಂತಹ ಶ್ರುತಿಗಳನ್ನು ಮತ್ತು ಸ್ಮೃತಿಗಳನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದರಲ್ಲಿ ಮೊದಲನೇದ್ದು ಅಯಮಾತ್ಮ ಬ್ರಹ್ಮ ಅಂತ. ಇದು ಮಾಂಡುಕ್ಯ ಉಪನಿಷತ್ತಿನಲ್ಲಿ ಹಾಗೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿರುವಂತಹ ವಿಚಾರ. ಕುತಸ್ತಸ್ಯೈವ ಆತ್ಮತ್ವಂ ನ ಅನ್ಯೇಷಾಂ ಇತ್ಯತಃ. ಅವನನ್ನೇ ಆತ್ಮ ಅಂತ ಹೇಳಬೇಕು, ಬೇರೆಯವರನ್ನ ಆತ್ಮ ಅಂತ ಹೇಳಬಾರದು. ಆತ್ಮಶಬ್ದ ವಾಚ್ಯತ್ವ ವಿಷ್ಣುವಿಗೆ ಹೊರತು ಬೇರೆ ಯಾರಿಗೂ ಇಲ್ಲ. ಇದನ್ನ ಯಾಕೆ ಹೀಗೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ತಸ್ಯ ಅನ್ನೋ ಮಾತಿನಿಂದ ಈ ಮುಂದಿನ ಶ್ಲೋಕಗಳನ್ನು ಹೇಳ್ತಾ ಇದ್ದಾರೆ. ತಸ್ಯಾತ್ಮನೋ ನಿರ್ಗುಣಸ್ಯ ಜ್ಞಾನಾನ್ ಮೋಕ್ಷ ಉದಾಹೃತಃ ಇತ್ಯಾದಿ ಆ ಪದ್ಮ ಪುರಾಣದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆತ್ಮಜ್ಞಾನಾತ್ ಮೋಕ್ಷ ಯಸ್ಯಾನುವಿತ್ತಃ ಇತ್ಯಾದೋ ಉದಾಹೃತಃ ನ ಆತ್ಮಶಬ್ದ ಅತಃ ನ ಆತ್ಮಶಬ್ದ ವಿಷ್ಣು ಅನ್ಯತ್ರ. ಆತ್ಮನ ಜ್ಞಾನದಿಂದ ಮೋಕ್ಷ ಆಗ್ತದೆ ಅಂತ ಯಸ್ಯಾನುವಿದ್ದ ಇತ್ಯಾದಿ ವೇದವಾಕ್ಯಗಳಲ್ಲಿ ಕಂಡು ಬಂದಿದೆ. ಆದ್ದರಿಂದ ಆತ್ಮಶಬ್ದ ವಿಷ್ಣುವಿಗಿಂತ ಭಿನ್ನನಾದವನಲ್ಲಿ ಮುಖ್ಯವಾಗಿ ಇಲ್ಲ ಅಂತ ತಿಳ್ಕೊಳ್ಬೇಕು. ತಸ್ಯೈವ ಮೋಕ್ಷದಾತೃತ್ವ ಸಂಭವಾತಿತ್ಯರ್ಥ. ಮೋಕ್ಷದಾತ್ರ ಆದವನು ಕೂಡ ಅವನೇ ಆಗಿದ್ದಾನೆ. ಮೋಕ್ಷೋಪದೇಶೇಪಿ ಕುತೋ ನ ಇತರೇಷಾಂ ಆತ್ಮತ್ವ ನ ಇತರೇಷಾಂ ಆತ್ಮತ್ವಂ. ಹೌದು, ಮೋಕ್ಷ ಆತ್ಮಜ್ಞಾನವನ್ನು ಪಡೆದವನಿಗೆ ಮೋಕ್ಷ ಅಂತ ಬಂದಿದೆ, ಹೌದು. ಹಾಗೆ ಶ್ರುತಿಯಲ್ಲಿ ಉಪದೇಶ ಇದ್ರೂ ಕೂಡ ಕುತಃ ನ ಇತರೇಷಾಂ, ಇನ್ನೂ ಇನ್ನೂ ಸ್ಪಷ್ಟವಾಗಿ ಈ ವಿಷಯವನ್ನು ಪ್ರತಿಪಾದನೆ ಮಾಡುವಂತಹ ವಾಕ್ಯಗಳನ್ನು ಹೇಳ್ರಿ ಅಂತ ಶಿಷ್ಯರ ಪ್ರಶ್ನೆ ಅಥವಾ ಎದುರಿಗಿರುವಂತಹ ಪ್ರತಿವಾದಿಗಳ ಪ್ರಶ್ನೆ. ಕುತಃ ನ ಇತರೇಷಾಂ ಆತ್ಮತ್ವ, ಬೇರೆಯವರಿಗೆ ಆತ್ಮತ್ವ ಇಲ್ಲ ಯಾಕೆ ಅಂತ ಈ ಪ್ರಶ್ನೆ ಬಂದರೆ ಅದಕ್ಕೆ ಸಗುಣಾಹ ಅನ್ನೋ ಮಾತಿನಿಂದ ಅದನ್ನೇ ಉತ್ತರಿಸಿದ್ದಾರೆ. ಪದ್ಮಪುರಾಣದ ವಾಕ್ಯಗಳನ್ನು ಮುಂದೆ ಹೇಳ್ತೇನೆ. ವಿಷ್ಣೋ ನಿರ್ಗುಣತ್ವೇನ ಅಸ್ತು ಮೋಕ್ಷದಾತೃತ್ವ ಸಂಭಾವನಾ ನಿಶ್ಚಯಸ್ತು ಕುತಃ ಇತ್ಯತಃ. ವಿಷ್ಣು ನಿರ್ಗುಣ, ಉಳಿದವರೆಲ್ಲರೂ ಸಗುಣ ಅಂತನ್ನುವ ನಿಮ್ಮ ಅಭಿಪ್ರಾಯವನ್ನು ನಾವು ಒಪ್ಪಿದೆವು. ಆದರೆ ಮೋಕ್ಷದಾತೃತ್ವ ಸಂಭಾವನಾ ಅಸ್ತು, ವಿಷ್ಣುವೇ ಮೋಕ್ಷದಾತ ಅನ್ನುವಂಥ ಸಂಭಾವನಾ ಇರಲಿ, ಅದನ್ನು ಒಪ್ಪೋಣ. ಸಂಭಾವನಾ ಅಂದರೆ ಸಾಧ್ಯತೆ, ಉತ್ಕಟವಾದಂಥ ಒಂದು ಸಾಧ್ಯತೆ, ಅದನ್ನು ಒಪ್ಪೋಣ ಬೇಕಾದರೆ. ಆದರೆ ನಿಶ್ಚಯಸ್ತು ಕುತಃ, ವಿಷ್ಣುವೇ ಮೋಕ್ಷದಾತ ಅಂತ ನಿಶ್ಚಯ ಆಗೋದು ಹೇಗೆ ಅಂತ ಹೀಗೆ ಅದಕ್ಕೊಂದು ಪ್ರಶ್ನೆ ಬಂದರೆ ಅದಕ್ಕೆ ಮತ್ತೂ ಸ್ಪಷ್ಟವಾಗಿರುವ ಪದ್ಮಪುರಾಣದ ಮಾತುಗಳನ್ನು ತಿಳಿಸ್ತಾ ಇದ್ದಾರೆ. ಪರೋಹಿ ಅಂತ, ಪರಹ ಸ್ವತಂತ್ರ ಅಂತ. ಈಗ ಆ ವಾಕ್ಯದ ಅರ್ಥ ನೋಡೋಣ ಸರಿ. ಚೇತನಸ್ತು ದ್ವಿಧಾ ಪ್ರೋಕ್ತಃ. ಚೇತನ ಎರಡು ರೀತಿಯಾಗಿದ್ದಾನೆ.
ದ್ವಿಧಾ ಪ್ರೋಕ್ತ ಜೀವ ಆತ್ಮೇತಿ ಚ ಪ್ರಭೋ. ಪ್ರಭೋ ಅಂತಿದೆಯಲ್ಲ, ಪ್ರಭೋ ಅಂದರೆ ಅದು ಯಾರೋ ಒಬ್ಬ ರಾಜನಿಗೆ ಸಂಬೋಧನೆ. ಒಬ್ಬ ಯಾರೋ ಗುರು ಆದವನು ಅಥವಾ ಋಷಿ ಆದವನು ಒಬ್ಬ ರಾಜನನ್ನು ಕುರಿತು ಹೇಳ್ತಾ ಇರುವಂಥ ಮಾತದು. ಮಹಾಭಾರತದಲ್ಲೂ ಹಾಗೆ ಬರ್ತಿರ್ತದೆ. ಚೇತನಸ್ತು ದ್ವಿಧಾ ಪ್ರೋಕ್ತ ಜೀವ ಆತ್ಮ ಇತಿ ಚ ಪ್ರಭೋ. ರಾಜನೇ, ಚೇತನರು ಎರಡು ಥರ ಇದ್ದಾರೆ, ಜೀವ ಮತ್ತು ಆತ್ಮ ಎಂಬುದಾಗಿ. ಜೀವಾ ಬ್ರಹ್ಮಾದಯ ಪ್ರೋಕ್ತಾ ಆತ್ಮೈಕಸ್ತು ಜನಾರ್ದನ. ಈ ಬ್ರಹ್ಮಾದಿಗಳನ್ನ ಜೀವ ಅಂತ ಪರಿಗಣಿಸ್ತಾರೆ. ಜೀವ ಅಂದ್ರೆ ಸಂಸಾರದಲ್ಲಿ ಬದ್ಧರಾದವರು ಅಂತ ಅದರ ಅರ್ಥ. ಅದಕ್ಕಾಗಿಯೇ ಈ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂತಿರ್ತಾರಲ್ಲ, ಜೀವೋತ್ತಮ ಅಂದ್ರೆ ಸಂಸಾರದಲ್ಲಿ ಬದ್ಧರಾಗಿದ್ದು ತಮ್ಮ ಅಧ್ಯಾತ್ಮದ ಸಾಧನೆಯಿಂದ ಯಾರು ಮುಕ್ತಿಯನ್ನು ಪಡಿತಾರೋ ಅವರನ್ನು ಜೀವರು ಅಂತ ಕರೀತಾರೆ. ಅವರಲ್ಲಿ ಉತ್ತಮನೇ ಈ ಮುಖ್ಯ ಪ್ರಾಣ ಅಂತ ಅದರ ಅರ್ಥ. ಜೀವಾ ಬ್ರಹ್ಮಾದಯ ಪ್ರೋಕ್ತಾ ಆತ್ಮೈಕಸ್ತು ಜನಾರ್ದನ. ಅಲ್ಲಿ ಜೀವ ಆತ್ಮ ಅಂತ ಇಬ್ಬರಿದ್ದಾರಲ್ಲ, ಅಲ್ಲಿ ಪರಮಾತ್ಮನನ್ನ ಜೀವರಲ್ಲಿ ಸೇರಿಸುವುದಿಲ್ಲ, ಅವನನ್ನ ಆತ್ಮ ಅಂತ ಪರಿಗಣನೆ ಮಾಡ್ತಾನೆ. ಆತ್ಮ ಅಂದ್ರೆ ಒಬ್ಬನೇ, ಅವನು ಜನಾರ್ದನನೇ. ಹಾಗಾದ್ರೆ ಇಲ್ಲಿ ಲಕ್ಷ್ಮೀದೇವಿ ಬಗ್ಗೆ ಬರ್ಲಿಲ್ವಲ್ಲ ಅಂತ ನಮಗೊಂದ್ಸರಿ ಜಿಜ್ಞಾಸೆ ಬರ್ತದೆ. ಲಕ್ಷ್ಮೀದೇವಿ ಬಗ್ಗೆ ಬರ್ಲಿಲ್ವಲ್ಲ ಅಂದ್ರೆ ಅದಕ್ಕೆ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಒಂದು ಸಮಾಧಾನ ಹೇಳ್ತಾರೆ ಆಚಾರ್ಯ. ಈ ಲಕ್ಷ್ಮೀದೇವಿಯನ್ನ ಪ್ರತ್ಯೇಕವಾಗಿ ಪರಿಗಣನೆ ಮಾಡಬೇಕಾಗಿಲ್ಲ, ಉಳಿದವರನ್ನೆಲ್ಲ ಪ್ರತ್ಯೇಕವಾಗಿ ಪರಿಗಣನೆ ಮಾಡಬೇಕಾಗ್ತದೆ. ಯಾಕೆಂದ್ರೆ ಲಕ್ಷ್ಮೀದೇವಿಯಷ್ಟು ಆ ಉಳಿದವರು ಯಾರು ಕೂಡ ಭಗವಂತನಿಗೆ ಅಂತರಂಗದ ಭಕ್ತರಲ್ಲ. ಅತ್ಯಂತರಂಗಂ ಯತ್ತಸ್ಮಾತ್ ನಹರೇ ಪೃಥಗೀರಿತ ಶ್ರೀ ಸ್ವರೂಪ ವಿಭೇದೇಪಿ ಸರ್ವೋತ್ಕೃಷ್ಟಾಪಿ ನಿತ್ಯಶಃ ಅಂತ. ಅತ್ಯಂತರಂಗಳಾದ್ದರಿಂದ ಅವಳನ್ನು ಪ್ರತ್ಯೇಕವಾಗಿ ಹೇಳಬೇಕಾಗೇ ಇಲ್ಲ. ಈ ಜೀವ ಬ್ರಹ್ಮಾದಯ ಪ್ರೋಕ್ತಾ ಆತ್ಮೈಕಸ್ತು ಜನಾರ್ದನ ಅಂತ ಹೀಗೆ ಹೇಳಿದಾಗ ಆತ್ಮಶಬ್ದ ವಾಚ್ಯನಾದ ಜನಾರ್ದನನ ಜೊತೆಗೆ ಅವಳನ್ನು ಕೂಡ ಪರಿಗಣನೆ ಮಾಡಿದಾಗ ಆಯ್ತು. ಅನೇಕ ಕಡೆ ತಾರತಮ್ಯವನ್ನು ಹೇಳುವಾಗೆಲ್ಲ ಮುಖ್ಯ ಪ್ರಾಣ ಅಂತ ಹೇಳಿರ್ತಾರೆ, ಅದಾದ್ಮೇಲೆ ಲಕ್ಷ್ಮೀದೇವಿ ಹೇಳಬೇಕಾಗಿರ್ತದೆ. ಕೆಲವು ಸರಿ ಹೇಳಿರ್ತಾರೆ, ಕೆಲವು ಸರಿ ಹೇಳಿರೋದಿಲ್ಲ. ಮುಂದೆ ಪರಮಾತ್ಮನ ಬಗ್ಗೆನೇ ಹೇಳ್ತಾರೆ. ಈ ರಚಸ್ಸಾಮರಸಃ ಸಾಮ್ನ ಉದ್ಗೀತೋ ರಸಃ ಛಾಂದೋಗ್ಯ ಉಪನಿಷತ್ತು. ಋಚಃ ಋಗ್ವೇದದ ಅಭಿಮಾನಿಯಾದಂತಹ ಸರಸ್ವತಿಗಿಂತ ಸಾಮವೇದದ ಅಭಿಮಾನಿಯಾದಂತಹ ಮುಖ್ಯ ಪ್ರಾಣ ಶ್ರೇಷ್ಠ. ಸಾಮ್ನ ಉದ್ಗೀತೋ ರಸಃ, ಸಾಮವೇದದ ಅಭಿಮಾನಿಯಾದ ಮುಖ್ಯ ಪ್ರಾಣನಿಗಿಂತ ಉದ್ಗೀತ ಶಬ್ದವಾಚ್ಯನಾದ ಪರಮಾತ್ಮನೇ ಶ್ರೇಷ್ಠ ಅಂತ ಹೀಗೆ ಬಂದಿದೆ. ಲಕ್ಷ್ಮೀದೇವಿ ಬಗ್ಗೆ ಬಂದಿಲ್ಲದೆ ಹೋದ್ರೂ ಕೂಡ ಅದನ್ನ ಅವ್ರು ಹೇಳದೆ ಹೋದ್ರೂ ಕೂಡ ನಾವು ಪರಿಗಣನೆ ಮಾಡಬೇಕು. ಅವಳನ್ನು ಹೇಳುವ ಅಗತ್ಯ ಇಲ್ಲ. ಪರಮಾತ್ಮ ನಂತರದ ಸ್ಥಾನ ಅವಳಿಗೆ ಇದ್ದೇ ಇರ್ತದೆ ಅಂತ ಅದರ ಅರ್ಥ. ಅದರಿಂದ ಅವಳು ಜೀವಳಲ್ಲ. ಜೀವ ಅಂದ್ರೆ ಸಂಸಾರದಲ್ಲಿ ಬದ್ಧರಾದ ಜೀವ ಅಂತ ಅರ್ಥ ಇಟ್ಕೊಂಡ್ರೆ ಅವಾಗ ಅವಳು ಜೀವಳಲ್ಲ. ಆದ್ರಿಂದ ಅವಳು ಪರಮಾತ್ಮನಂತೆ ಈಶಕೋಟಿಯಲ್ಲಿ ಸೇರಿದವಳು. ಈ ಜೀವಕೋಟಿ ಈಶಕೋಟಿ ಅಂತ ಎರಡು ಕೋಟಿಗಳು. ಕೋಟಿ ಅಂದ್ರೆ ಗುಂಪು ಅಂತ ಅರ್ಥ. ಜೀವ ಕೋಟಿ ಅಂದ್ರೆ ಸಂಸಾರದಲ್ಲಿ ಬದ್ಧರಾಗಿದ್ದು ತಮ್ಮ ಸಾಧನೆಯಿಂದ ಮುಂದೆ ಮುಕ್ತಿಯನ್ನು ಪಡೆಯಬೇಕಾದವರು, ಅವರು ಜೀವರು. ಈಶಕೋಟಿ ಅಂದ್ರೆ ಅನಾದಿ ಕಾಲದಿಂದಲೂ ಮುಕ್ತರಾದವರು, ಯಾವ ಕಾಲಕ್ಕೂ ಸಂಸಾರಕ್ಕೆ ಬಂದೇ ಇಲ್ಲದೆ ಇದ್ದಂಥವ್ರು, ಅವರನ್ನು ಈಶರು ಅಂತ ಕರೀತಾರೆ. ಅದೇ ಈಶಕೋಟಿ, ಈಶರ ಗುಂಪು. ಈಶರ ಗುಂಪು ಅಂದ್ರೆ ಆ ಗುಂಪಿನಲ್ಲಿ ಪರಮಾತ್ಮ ಸೇರ್ತಾನೆ. ಅವನ ಬಳಿಕ ಲಕ್ಷ್ಮೀದೇವಿ ಅಲ್ಲಿದ್ದಾಳೆ. ಹಿಂದೊಂದ್ಸರಿ ಯಾವುದೋ ತತ್ವನಿರ್ಣಯದಲ್ಲಿರುವಂತಹ ಒಂದು ಟಿಪ್ಪಣಿಯನ್ನ ಆಧರಿಸಿ ನಾವೊಂದು ಹೇಳಿದ್ದೆ. ಜೀವ ಅಂದ್ರೆ ಸಂಸಾರದಲ್ಲಿ ಬದ್ಧನಾದಂತಹ ಜೀವ ಅಂತ ಅರ್ಥ ಇಟ್ಕೊಂಡ್ರೆ ಅವಾಗ ಲಕ್ಷ್ಮೀದೇವಿ ಅಂತ ಅರ್ಥ ಆಗೋದಿಲ್ಲ. ಅವಳು ಸಂಸಾರಕ್ಕೆ ಬಂದೇ ಇದ್ದವಳಲ್ಲ. ಆದ್ರೆ ಜೀವ ಅಂದ್ರೆ ಜೀವತೀತಿ ಜೀವ, ಇರುವಂಥವ್ರು, ಉಸಿರಾಡುವಂಥವ್ರು ಅಂತ ಅರ್ಥ ಮಾಡ್ಬೇಕಾದ್ರೆ ಲಕ್ಷ್ಮೀದೇವಿಗೆ ಅಪ್ರಾಕೃತ ಶರೀರ ಇರೋದ್ರಿಂದ ಉಸಿರಾಟ ಇರೋದಿಲ್ಲ. ಆದರೆ ಜೀವ ಅಂದ್ರೆ ಇರುವವರು ಅಂತಿಷ್ಟೇ ಅರ್ಥ. ಆದ್ರೆ ಆವಾಗ ಆ ಲಕ್ಷ್ಮೀದೇವಿನೂ ಕೂಡ ಜೀವಳಾಗ್ತಾಳೆ. ಯಾಕಂದ್ರೆ ಪರಮಾತ್ಮ ಸರ್ವಶಬ್ದವಾಚ್ಯಳಾದ್ರಿಂದ ಅವನ ಒಂದೊಂದು ರೂಪವು ಕೂಡ ಬೇರೆ ಬೇರೆ ಹೆಸರಿದೆ. ಜೀವ ಐತಿ ಭಗವತೋ ಅನಿರುದ್ಧಸ್ಯ ಆಖ್ಯ. ಜೀವ ಅಂತ ಭಗವಂತನಾದ ಅನಿರುದ್ಧನಿಗೆ ಹೆಸರು ಅಂತ ತತ್ವನಿರ್ಣಯದಲ್ಲೇ ಮತ್ತು ಸರ್ವಮೂಲದಲ್ಲೇ ಒಂದೊಂದೆರಡು ಕಡೆ ಬಂದಿದೆ. ಹಿಂದೆ ಅದನ್ನೆಲ್ಲ ಒಂದ್ಸರಿ ಹೇಳಿದ್ದೆ. ಭಗವಂತ ಜೀವನಾದ್ರೆ ಲಕ್ಷ್ಮೀದೇವಿ ಜೀವ ಆಗ್ತಾಳೆ. ಆಕಾರ ಅಂತ ಶಬ್ದದಿಂದ ಅವಳು ವಾಚ್ಯಳಾಗ್ತಾಳೆ.
ಆದ್ದರಿಂದಲೇ ಅವಳು ಕೂಡ ಜೀವಳು ಅಂತ ಇಟ್ಕೊಂಡ್ರೆ ಅವಳಿಗಿಂತಲೂ ಉತ್ತಮನಾದವನು ಪರಮಾತ್ಮ, ಅವನಿಗಿಂತ ಕೆಳಗಿರುವವನು ಈ ಮುಖ್ಯ ಪ್ರಾಣ ಅಂತ ಹೀಗೆ ಅರ್ಥ ಮಾಡಬೇಕಾಗ್ತದೆ. ಅದೊಂದು ಎಲ್ಲೋ ಹೇಳಿದ್ದೆ, ಅದೊಂದು ನೆನಪಿರಲಿ ಅಷ್ಟೆ. ಜೀವ ಅನ್ನೋ ಶಬ್ದಕ್ಕೆ ಏನು ಅರ್ಥ ಮಾಡ್ತೀವಿ ಅಂತನೂ ಮುಖ್ಯ. ಕೆಲವು ಟಿಪ್ಪಣಿಗಳಲ್ಲಿ ಆಗಿದೆ. ಸಂಸಾರಬದ್ಧ ಜೀವ ಅಂತ ಅರ್ಥ ಮಾಡುವುದೊಂದು ಬೇರೆ, ಒಟ್ಟಾರೆ ಒಂದು ವ್ಯಕ್ತಿ, ಒಂದು ತತ್ವ ಅಂತ ಅರ್ಥ ಮಾಡುವುದೊಂದು ಬೇರೆ. ಪರಮಾತ್ಮನ ಅನುಗ್ರಹದಿಂದ ಬದುಕುವವರು. ಜೀವ ಅನ್ನೋ ಶಬ್ದಕ್ಕೆ ತತ್ವ ಅಂದರೆ ಪರಮಾತ್ಮನ ಅನುಗ್ರಹದಿಂದ ಇರುವಂಥವ್ರು. ಲಕ್ಷ್ಮೀದೇವಿಯು ಪರಮಾತ್ಮನ ಅನುಗ್ರಹದಿಂದಲೇ ಇರುವಂಥವಳು. ಆದ್ರಿಂದ ಆ ಲಕ್ಷ್ಮೀದೇವಿಯನ್ನು ಜೀವ ಅಂತಂದ್ರೂ ತೊಂದರೆ ಇಲ್ಲ. ಆದರೆ ಇಲ್ಲಿ ಜೀವ ಬ್ರಹ್ಮಾದಯ ಪ್ರೋಕ್ತಾಹ ಅಂದರೆ ಸಂಸಾರಬದ್ಧರಾದ ಜೀವರನ್ನೇ ಇಟ್ಕೊಂಡಿದ್ದಾರೆ ಅನ್ನೋದು ನಮ್ಮ ಗಮನದಲ್ಲಿ ಇರಬೇಕು. ಇತರೇಶು ಆತ್ಮಶಬ್ದಸ್ತು ಸೋಪಚಾರ ಪ್ರಯುಜ್ಯತೆ. ಭಗವಂತನಿಂದ ಭಿನ್ನರಾದವರಲ್ಲಿ ಆತ್ಮಶಬ್ದ ಅನ್ನೋದು ಕೇವಲ ಔಪಚಾರಿಕ, ಮುಖ್ಯವಾಗಿ ಪ್ರಯೋಗ ಮಾಡುವುದಲ್ಲ, ಗೌಣವಾಗಿ ಪ್ರಯೋಗ ಮಾಡ್ತೇವೆ ಅಷ್ಟೇ. ತಸ್ಯಾತ್ಮನೋ ನಿರ್ಗುಣಸ್ಯ ಜ್ಞಾನಾನ್ ಮೋಕ್ಷ ಉದಾಹೃತಃ. ನಿರ್ಗುಣನಾದ ಆ ಆತ್ಮನ ಉಪಾಸನೆಯಿಂದಲೇ ಮೋಕ್ಷ ಆಗ್ತದೆ ಅಂತ ಅದರ ತಾತ್ಪರ್ಯ. ತಸ್ಯಾತ್ಮನೋ ನಿರ್ಗುಣಸ್ಯ ಜ್ಞಾನಾತ್ ಮೋಕ್ಷ ಉದಾಹೃತಃ. ಅವನೇ ನಿರ್ಗುಣ ಬ್ರಹ್ಮ. ಸಗುಣಾಸ್ತ್ವಪರೇ ಪ್ರೋಕ್ತಾ ತಜ್ಞಾನ ನೈವ ಮುಚ್ಚತೆ. ಉಳಿದವರೆಲ್ಲರೂ ಕೂಡ ಸಗುಣರೇ ಆಗಿದ್ದಾರೆ, ಅವರ ಜ್ಞಾನದಿಂದ ಮೋಕ್ಷ ಆಗೋದಿಲ್ಲ. ಈ ಉಳಿದವರೆಲ್ಲರೂ ಸಗುಣರೇ ಆಗಿದ್ದಾರೆ ಅಂತ ಹೇಳಿದಾಗ ಚತುರ್ಮುಖ ಬ್ರಹ್ಮಾದಿಗಳೆಲ್ಲರೂ ಸಗುಣರಾಗಿದ್ದಾರೆ ಅಂತ ಒಂದರ್ಥ, ಲಕ್ಷ್ಮೀದೇವಿಯು ಕೂಡ ಸಗುಣಳಾಗಿದ್ದಾಳೆ ಅಂತ ಅರ್ಥ. ಭಾಗವತ ತಾತ್ಪರ್ಯದಲ್ಲಿ ಒಂದು ಹರಿವಂಶದ ಮಾತನ್ನು ಆಚಾರ್ಯ ಉದ್ಧರಿಸಿದ್ದಾರೆ. ನನಗದು ಈ ಸಂದರ್ಭದಲ್ಲಿ ನೆನಪಿಗೆ ಬರ್ತದೆ. ಹರಿಸ್ತು ನಿರ್ಗುಣಂ ಬ್ರಹ್ಮ ಶ್ರೀರ್ ಬ್ರಹ್ಮ ಸಗುಣಂ ಸ್ಮೃತಂ ಅಥವಾ ಸ್ಮೃತ ಅಂತಿದ್ದಿರ್ಬೇಕು. ಹರಿ ಅವನು ನಿರ್ಗುಣ ಬ್ರಹ್ಮ, ಮತ್ತೆ ಶ್ರೀಹಿ ಬ್ರಹ್ಮ ಸಗುಣಂ ಸ್ಮೃತಂ. ಲಕ್ಷ್ಮೀದೇವಿಯು ಕೂಡ ಒಂದು ಬ್ರಹ್ಮವೇ. ಪರಮಾತ್ಮನೂ ಒಂದು ಬ್ರಹ್ಮ, ಲಕ್ಷ್ಮೀದೇವಿಯೂ ಒಂದು ಬ್ರಹ್ಮ. ಪರಮಾತ್ಮ ನಿರ್ಗುಣ ಬ್ರಹ್ಮ, ಲಕ್ಷ್ಮೀದೇವಿ ಸಗುಣ ಬ್ರಹ್ಮ. ಅವಳನ್ಯಾಕೆ ಸಗುಣ ಬ್ರಹ್ಮ ಅಂತ ಕರೀತಾರೆ? ಇದನ್ನು ಸ್ವಲ್ಪ ಗಮನಿಸಬೇಕು. ಇಲ್ಲಿ ಸಗುಣಾಸ್ತು ಇತರೇ ಪ್ರೋಕ್ತಾ, ಭಗವದಿತರರಾದ ಚತುರ್ಮುಖಾದಿಗಳನ್ನೆಲ್ಲರೂ ಸಗುಣ ಬ್ರಹ್ಮರು ಅಂತ ಹೇಳಿದ್ದಾರೆ. ಇವರನ್ನು ಸಗುಣ ಬ್ರಹ್ಮ ಅಂತ ಹೇಳೋದಕ್ಕೂ ಲಕ್ಷ್ಮೀದೇವಿಯನ್ನು ಸಗುಣ ಅಂತ ಹೇಳೋದಕ್ಕೂ ವ್ಯತ್ಯಾಸ ಇದೆ. ಇವರು ಸಗುಣರು ಅಂದರೆ ಗುಣಬದ್ಧವಾದ ಸತ್ವ ರಜಸ್ತಮೋ ಗುಣಗಳಿಂದ ನಿರ್ಮಿತವಾದ ಪ್ರಾಕೃತ ದೇಹದಲ್ಲಿ ಇರುವವರು. ಚತುರ್ಮುಖನಿಗೂ ಕೂಡ ಪ್ರಾಕೃತ ದೇಹ ಇದ್ದೇ ಇದೆ. ಮುಖ್ಯ ಪ್ರಾಣ ಅವನಕ್ಕಿಂತ ಕೆಳಗಿರುವಂಥವ್ರು ಉಳಿದೆಲ್ಲ ದೇವತೆಗಳಿಗಂತೂ ಪ್ರಾಕೃತ ದೇಹ ಇದೆ ಅಂತ ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಅದರಿಂದ ಸಗುಣರು ಅಂದರೆ ಆ ಗುಣದಿಂದ ಬದ್ಧರಾದವರು. ಸತ್ವಂ ರಜಸ್ತಮ ಇತಿ ಗುಣಾ ಪ್ರಕೃತಿ ಸಂಭವಾ ನಿಬದ್ಧಂತಿ ಮಹಾಬಾಹೋ. ಮೂರು ಗುಣಗಳಿಂದ ಬದ್ಧರಾದವರು ಅಂತ ಅದಕ್ಕೆ ಅರ್ಥ ಆಗ್ತದೆ. ಚತುರ್ಮುಖ ಬ್ರಹ್ಮಾದಿಗಳನ್ನ ಸಗುಣರು ಅಂತ ಹೇಳಿದಾಗ, ಲಕ್ಷ್ಮೀದೇವಿಯನ್ನು ಸಗುಣರು ಅಂತ ಹೇಳಿದಾಗ ಅರ್ಥ ಸ್ವಲ್ಪ ಬೇರೆ ಆಗ್ತದೆ. ಅದಕ್ಕೇನರ್ಥ? ಅವಳು ಮೂರು ಗುಣಗಳಿಂದ ಬದ್ಧಳಲ್ಲ, ಹೊರತು ಮೂರು ಗುಣಗಳ ಅಭಿಮಾನಿನಿ ಅಂತ ಅರ್ಥ ಆಗ್ತದೆ. ಆದ್ದರಿಂದ ಭಾಗವತ ತಾತ್ಪರ್ಯದ ಹರಿಸ್ತು ನಿರ್ಗುಣಂ ಬ್ರಹ್ಮ ಶ್ರೀರ್ ಬ್ರಹ್ಮ ಸಗುಣಂ ಸ್ಮೃತ ಅಂತ ಆ ವಾಕ್ಯವನ್ನು ನಾವು ಪರಿಶೀಲಿಸಿದಾಗ ಲಕ್ಷ್ಮೀದೇವಿ ಸಗುಣ ಬ್ರಹ್ಮಳು ಯಾಕೆ ಅಂದರೆ ಆ ಗುಣಗಳಿಗೆ ಅಭಿಮಾನಿನಿ. ಆದ್ದರಿಂದ ಈ ಚತುರ್ಮುಖಾದಿಗಳು ಸಗುಣರು ಯಾಕೆಂದ್ರೆ ಗುಣಬದ್ಧರಾದ್ದರಿಂದ. ಈ ಒಂದು ಅರ್ಥ ನಮ್ಮ ಗಮನದಲ್ಲಿರಲಿ. ಆದ್ರಿಂದಲೇ ನಾನು ಅನೇಕ ಬಾರಿ ಅನ್ಕೊಳ್ಳೋದು, ಹಿಂದೊಂದೆರಡು ಸೇರಿ ಪ್ರವಚನದಲ್ಲಿ ಹೇಳಿದ್ದೆ, ಪರಮಾತ್ಮ ಮತ್ತು ನಾರಾಯಣ ಮತ್ತು ಲಕ್ಷ್ಮೀದೇವಿಯರ ದಾಂಪತ್ಯ ಎಂಥದ್ದು ಅಂದರೆ ತುಂಬ ವಿಚಿತ್ರವಾದದ್ದು. ನಮ್ಮೆಲ್ಲ 24 ಗುಣ 25 ಗುಣ ಕೂಡಿ ಬಂತು, 28 ಗುಣ ಕೂಡಿ ಬಂತು ವಧೂವರರಿಗೆ ಅಂತ ಹೇಳ್ತಿರ್ತಾರೆ. ಪರಮಾತ್ಮನಿಗೂ ಲಕ್ಷ್ಮೀದೇವಿಗೂ ತುಂಬ ವಿಚಿತ್ರವಾದ ಒಂದು ಗುಣವೂ ಕೂಡಿ ಬಂದಿಲ್ಲ. ಅವನು ನಿರ್ಗುಣ, ಇವಳು ಸಗುಣಳು ಅಂತ ಒಂದು ವಿಲಕ್ಷಣವಾದ ದಾಂಪತ್ಯ ಅವ್ರದ್ದು ಅಂತ. ಸಗುಣಾಸ್ತ್ವಪರೇ ಪ್ರೋಕ್ತಃ ಜ್ಞಾನ ನೈವ ಮುಚ್ಯತೆ. ಪರೋಹಿ ಪುರುಷೋ ವಿಷ್ಣು ತಸ್ಮಾನ್ ಮೋಕ್ಷ ಉದಾಹೃತಃ. ತಸ್ಮಾನ್ ಮೋಕ್ಷಸ್ತತಸ್ಮೃತಃ. ಪರಮಪುರುಷ ಸರ್ವೋತ್ತಮ ಅವನೊಬ್ಬನೇ, ಅವನಿಂದಲೇ ಮೋಕ್ಷ ಆಗುವುದು ಅಂತ ಹೀಗದು ಪದ್ಮಪುರಾಣದಲ್ಲಿ ಬಂದಿರುವಂತಹ ಮಾತು. ಅಯಮಾತ್ಮ ಬ್ರಹ್ಮ ಅಂತ ಮಾಂಡೂಕ ಉಪನಿಷತ್ತು ಅಥವಾ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಇದೆಯಲ್ಲ, ಅದಕ್ಕೆ ಭಾಷ್ಯ ದೀಪಿಕಾಚಾರ್ಯ ಹೀಗೆ ಅರ್ಥ ಬರೆದಿದ್ದಾರೆ. ಅಯಮಾತ್ಮ ರಮಾ ಬ್ರಹ್ಮಾದಿಷು ಆದಾನಾದಿ ಕರ್ತೃತ್ವೇನ ಸ್ಥಿತ ಆತ್ಮ. ಅಯಂ ಅಂದರೆ ನೋಡಿ, ಅಯಂ ಅಂದ್ರೆ ಇವನು ಅಂತ ಅರ್ಥ. ಆತ್ಮ ಅಂತಂದ್ರೆ ಅದಕ್ಕೊಂದು ಬೇರೆ ಅರ್ಥ. ಬ್ರಹ್ಮ ಅಂತಂದಕ್ಕೆ ಅದಕ್ಕೊಂದು ಅರ್ಥ. ತುಂಬ ಚೆನ್ನಾಗಿ ಬರೆದಿದ್ದಾರೆ ನೋಡ್ರಿ. ಅಯಂ ಅಂದ್ರೆ ಇವನು ಅಂತ ಅರ್ಥ. ಇವನು ಅಂದ್ರೆ ಯಾರು?
ಲಕ್ಷ್ಮೀದೇವಿಯಿಂದ ಹಿಡಿದು ಬ್ರಹ್ಮಾದಿ ಲಕ್ಷ್ಮೀದೇವಿ ಚತುರ್ಮುಖ ಮೊದಲು ಮಾಡಿಕೊಂಡು ಮುಂದೆ ಎಲ್ಲ ತೃಣಜೀವರವರೆಗೂ ಕೂಡ ಏನು ವ್ಯಕ್ತಿಗಳಿದ್ದ ತತ್ವಗಳಿವೆ ಅವರೆಲ್ಲರಲ್ಲೂ ಇದ್ದವನು ಅಯಂ ಅಂದ್ರೆ ಅವರೊಳಗಿದ್ದವನು ಅಂತ ಅರ್ಥ. ರಮಾ ಬ್ರಹ್ಮಾದಿಶು ಇದ್ದು ಏನ್ ಮಾಡ್ತಿದ್ದಾನೆ ಅಂದ್ರೆ ಆತ್ಮ ಆದಾನಾದಿ ಕರ್ತೃತ್ವ ಸ್ಥಿತ, ಅವನನ್ನು ನಿಯಮನ ಮಾಡಿಸ್ತಾ ಇದ್ದಾನೆ, ಅವರೊಳಗಿದ್ದು ಎಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾನೆ. ಹೆಚ್ಚಾಪ್ನೋತಿ ಯದಾದತ್ತೆ ಹೆಚ್ಚಾತ್ಯ ವಿಷಯಾನಿಹ, ಅವರೊಳಗಿದ್ದು ವಿಷಯ ಪದಾರ್ಥಗಳನ್ನು ಭೋಗ ಮಾಡ್ತಾ ಇದ್ದಾನೆ. ಹೀಗೆ ಆದಾನಾದಿ ಕರ್ತೃತ್ವೇನ ಅನ್ನೋ ಮಾತಿನಿಂದ ಭಾಷ್ಯದೀಪಿಕಾದಲ್ಲಿ ಹೆಚ್ಚಾಪ್ನೋತಿ ಯದಾದತ್ತೆ ಅಂತ ಮಹಾಭಾರತದ ಮಾತನ್ನ ಆಚಾರ್ಯರು ಆತ್ಮಶಬ್ದವನ್ನು ವಿವರಿಸುವಾಗ ಏನು ಹೇಳಿದ್ದಾರೆ, ಅನೇಕ ಕಡೆ 2-3 ಸರಿ ಸರ್ವಮೂಲದಲ್ಲಿ ಅದನ್ನು ಹೇಳಿದ್ದಾರೆ. ಅದನ್ನ ಇಲ್ಲಿ ತಗೋತಾ ಇದ್ದಾರೆ, ಅದನ್ನ ನೆನಪು ಮಾಡ್ಕೊಂಡಿದ್ದಾರೆ ಭಾಷ್ಯದೀಪಿಕಾಚಾರ್ಯ. ಹೀಗೆ ಅಯಂ ಅಂದ್ರೆ ರಮಾ ಬ್ರಹ್ಮಾದಿಗಳಲ್ಲಿ ಇದ್ದು ಆತ್ಮ ಆದಾನಾದಿಗಳಿಗೆ ಕರ್ತೃ ಆಗಿರುವಂತಹ ವ್ಯಕ್ತಿ ಯಾರಿದ್ದಾನೆ ಅವನೇ ಬ್ರಹ್ಮ. ಬ್ರಹ್ಮ ಅಂದ್ರೆ ವಿಷ್ಣು ಅಂತ ಅರ್ಥ. ಯಾಕೆಂದ್ರೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋಲ್ಲಿ ಬ್ರಹ್ಮ ಅಂದ್ರೆ ವಿಷ್ಣು ಅಂತ ತಗೊಳ್ಬೇಕು. ಯಾಕೆಂದ್ರೆ ಅದಕ್ಕಿಂತ ಮುಂಚೆ ನಮಗದು ಗೊತ್ತಿದೆ ಸ ವಿಷ್ಣು ರಾಹಿ ಅಂತ ಬಂದಿದೆ. ಹೀಗೆ ಅಯಂ ರಮಾ ಬ್ರಹ್ಮಾದಿಗಳಲ್ಲಿ ಆತ್ಮ ಆದಾನಾದಿ ಕರ್ತೃತ್ವೇನ ಇರುವಂತಹ ವ್ಯಕ್ತಿಯು ಬ್ರಹ್ಮನಾಗಿದ್ದಾನೆ, ಅರ್ಥಾತ್ ವಿಷ್ಣುವಾಗಿದ್ದಾನೆ ಅಂತ ಇದರ ಅರ್ಥ. ಅದು ಯಾಕೆ ಅಂದರೆ ಮಾಂಡೂಕ್ಯ ಉಪನಿಷತ್ ಭಾಷ್ಯದಲ್ಲಿ ಹಾಗೆ ಅರ್ಥ ಇದೆ. ಸೋಯಂ ವಿಷ್ಣು ರಮಾ ಬ್ರಹ್ಮ ರುದ್ರಾನಂತಾಧಿಕ ಸದಾ ಆದಾನಾದನ ಕರ್ತೃತ್ವಾತ್ ಆತ್ಮ. ಇದು ಆದಾನ ಮತ್ತು ಅದನ. ಆದಾನ ಅಂದ್ರೆ ಸ್ವೀಕಾರ ಮಾಡೋದು, ಅದನ ಅಂದ್ರೆ ಆದಾನ ಅಂದ್ರೆ ತನ್ನ ಭಕ್ತರು ಅಂತ ತನ್ನ ಬಳಿಗೆ ಸೆಳ್ಕೊಳ್ಳೋದು, ಅದನ ಅಂದ್ರೆ ತಿನ್ನುವುದು. ಆದಾನ ಅದನ ಕರ್ತೃತ್ವ, ಅದರಿಂದ ಅವನನ್ನು ಆತ್ಮ ಅಂತ ಹೇಳಬೇಕು ಅಂತ ಹೀಗೆ ಬಂದಿದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.